ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆಂಕರ್ ಅನುಶ್ರೀ. ಈ ಕೆಲವು ದಿನಗಳ ಹಿಂದೆ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದ್ವು. ಸೊ ಆ ವೈರಲ್ ಆಗ್ತಿರೋ ಸೋಷಿಯಲ್ ಮೀಡಿಯಾದ ಸುದ್ದಿಗಳ ನಡುವೆ ಈಗ ಆಂಕರ್ ಅನುಶ್ರೀ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಆಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡೋದ್ರ ಮೂಲಕ ಒಂದು ಗುಡ್ ನ್ಯೂಸ್ ಅನ್ನ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಆ ಒಂದು ಮಗುವನ್ನು ನೋಡಿ ಅವರ ತಂದೆ ಆದಂತಹ ರೋಷನ್ ರವರು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಸೊ ಯಾವಾಗ ಒಂದು ಜನ್ಮವನ್ನು ನೀಡಿದ್ರು ಮಗುವಿಗೆ, ಮಗು ಹೇಗಿದೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಆಂಕರ್ ಅನುಶ್ರೀ ಹಾಗೆ ರೋಷನ್ ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿ ಇರುವಂತ ಈ ಒಂದು ಜೋಡಿ, ಇಬ್ರು ಇಷ್ಟಪಟ್ಟೆ ಮದುವೆ ಆದ್ರು. ಆಂಕರ್ ಅನುಶ್ರೀ ಇಷ್ಟು ದಿನಗಳಾದ್ಮೇಲೆ ಒಂದು ಹುಡುಗನನ್ನ ಪ್ರೀತಿಸಿದೆ, ಒಂದು ಹುಡುಗನ ಜೊತೆ ಡೇಟಿಂಗ್ ಹೋದೆ, ಆ ಹುಡುಗ ನನಗೆ ತುಂಬಾ ಇಷ್ಟ ಆದ ಅಂತಕ್ಕಂಥ ಮಾತನ್ನ ರೋಷನ್ ಬಗ್ಗೆ ಹೇಳಿದ್ರು. ನಾನು ಮದುವೆನೇ ಆಗ್ಬಾರ್ದು ಅಂತಕ್ಕಂಥ ಯೋಚನೆಯಲ್ಲಿದ್ದೆ. ಸೊ ಅಂತ ಟೈಮ್ನಲ್ಲಿ ನನಗೆ ಸಿಕ್ಕಿದ್ದು ರೋಷನ್. ಆ ರೋಷನ್ ನನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಟ್ಟ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ರೋಷನ್ ಅಂದರೆ ಮೊಟ್ಟ ಮೊದಲಿಗೆ ಭಯ ಇತ್ತು, ತುಂಬಾ ಅಂಜಿಕೆ ಇತ್ತು. ಸೊ ಅವರು ನನಗೆ ಕಾಫಿಗೆ ಕರೆದಾಗ ನಾನು ಹೋಗೋಕ್ಕೆ ತುಂಬಾ ಭಯಪಟ್ಟಿದ್ದೆ. ಆಗ ರಾಜ್ಬಿ ಶೆಟ್ಟಿ ಅವರು ನನ್ನನ್ನು ಏನಾಗಲ್ಲ ಹೋಗು, ನಿನ್ನೇನು ಅವ್ರೇನು ಕೊಲ್ಲಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ರಾಜ್ಬಿ ಶೆಟ್ಟಿ ಅವರು ಅವರನ್ನ ಕಳಿಸ್ಕೊಟ್ರೋ ಅವಾಗಲೇ ಅವರು ಅವರ ಜೊತೆ ಒಂದು ಅಂದ್ರೆ ಆಂಕರ್ ಅನುಶ್ರೀ ಅವರು ರೋಷನ್ ಜೊತೆ ಒಂದು ಮಾತನಾಡ್ತಾರೆ. ಸೊ 1 ಗಂಟೆ ಆಗಲಿ 2 ಗಂಟೆ ಆಗಲಿ 3 ಗಂಟೆಗಳ ಕಾಲ ಅಲ್ಲೇ ಒಂದು ಕಾಫಿ ಡೇಲಿ ಕುತ್ಕೊಂಡು ಇಬ್ರು ಮಾತನಾಡ್ತಾ ಕೊಳ್ಕೊಳ್ತಾರೆ. ಸೊ ಇದನ್ನ ನೋಡಿದ ರಾಜ್ಬಿ ಶೆಟ್ಟಿ ಅವರು ಇವಳಿಗೆ ಇವನೇ ಸರಿಯಾದವನು ಅಂತಕ್ಕಂಥ ಮಾತನ್ನ ಅಲ್ಲೇ ಅವತ್ತೇ ಹೇಳ್ತಾರಂತೆ. ಖಂಡಿತವಾಗ್ಲೂ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಚೆನ್ನಾಗಿದ್ರೆ ಇಬ್ರು ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲಿ ಇರಿ. ಒಬ್ಬರ ಲೈಫ್ ಒಬ್ಬರಿಗೆ ಇಷ್ಟ ಆದ್ರೆ, ಅವರು ನಿಂಗೆ ಇಷ್ಟ ಆದ್ರೆ, ಅವ್ರ ಕ್ಯಾರೆಕ್ಟರ್ ನಿಂಗೆ ಏನಂತ ಗೊತ್ತಾಗುತ್ತೆ ಕೆಲವೊಂದಿಷ್ಟು ದಿನ ಜೊತೆಯಲ್ಲಿದ್ರೆ. ಸೊ ನಿನಗೇನಾದ್ರೂ ಅವರು ಇಷ್ಟ ಆದ್ರೆ, ಅವರಿಗೆ ನೀನು ಇಷ್ಟ ಆದ್ರೆ ಖಂಡಿತವಾಗ್ಲೂ ಮದುವೆ ಬಗ್ಗೆ ವಿಚಾರವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ. ಅದಾದ ನಂತರ ಒಂದು 2 ವರ್ಷಗಳ ಕಾಲ ಇಬ್ರು ಜೊತೆಯಲ್ಲಿ ಇರ್ತಾರಂತೆ. ಇಬ್ರು ಮೀಟ್ ಆಗೋದು, ಇಬ್ರು ಮಾತನಾಡೋದು, ಇಂತಹ ವಿಷಯಗಳನ್ನ ಮಾಡ್ತಾ ಸೊ ಕೊನೆಗೆ ಬಂದ್ಬಿಟ್ಟು ಇಬ್ರು ಮದುವೆ ಆಗೋಕೆ ಒಂದು ಮನೆಯಲ್ಲಿ ಹೇಳ್ತಾರೆ. ಖಂಡಿತವಾಗ್ಲೂ ಇಬ್ರು ಕೂಡ ತುಂಬಾ ಚೆನ್ನಾಗಿ ಒಂದು ಅದ್ದೂರಿಯಾಗಿ ಮದುವೆಯನ್ನ ಕೂಡ ಆಗ್ತಾರೆ. ಇದಾದ ಬಳಿಕ ಕೆಲವೊಂದಿಷ್ಟು ಹನಿಮೂನ್ ಟ್ರಿಪ್ಗಳಾಗಿರ್ಬೋದು, ಹಲವಾರು ಟ್ರಿಪ್ಗಳನ್ನ ಮಾಡ್ತಾರೆ. ಇದಾದ ನಂತರ ಆಂಕರ್ ಅನುಶ್ರೀ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ತುಂಬಾನೇ ಈ ಜೀವನವನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಯಾವಾಗ್ಲೂ ಕೆಲಸ ಅಂತಕ್ಕಂಥದ್ದು ಆಂಕರಿಂಗ್ಗೆ ನನ್ನ ಜೀವನ, ಅದ್ ಬಿಟ್ರೆ ನನಗೆ ಏನೂ ಗತಿ ಇಲ್ಲ ಅಂತಕ್ಕಂಥದನ್ನ ಒಂದು ಮನದಲ್ಲಿ ಮೂಡಿಸ್ಕೊಂಡ್ಬಿಟ್ಟಿದೆ. ಸೊ ಈ ರೀತಿಯಾದ ಒಂದು ಬಾಂಡಿಂಗ್ ಇರುತ್ತೆ, ಸೊ ಈ ರೀತಿಯಾದ ಸಂಬಂಧಗಳಲ್ಲಿ ಒಂದು ಬಾಂಡಿಂಗ್ ಇರುತ್ತೆ ಅಂತಕ್ಕಂಥದ್ದು ನನಗೆ ಇಷ್ಟು ದಿನ ತಿಳಿದೇ ಇದ್ದಿರಲಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಇಷ್ಟು ದಿನ ನಾನು ತುಂಬಾನೇ ಎಲ್ಲ ಜೀವನವನ್ನ ಮಿಸ್ ಮಾಡ್ಕೊಂಡೆ. ಇನ್ಮೇಲೆ ಹಾಗಲ್ಲ, ಆಂಕರಿಂಗ್ಗಿಂತ ನನ್ನ ಜೀವನಕ್ಕೆ ನಾನು ಜಾಸ್ತಿ ಒತ್ತನ್ನ ಕೊಡ್ತೀನಿ. ನನ್ನ ಗಂಡನಿಗಾಗಿರ್ಲಿ, ನನ್ನ ತಂದೆ ತಾಯಿಗಾಗಿರ್ಲಿ, ನನ್ನ ಅತ್ತೆ ಮಾವಂದಿರಿಗಾಗಿರ್ಲಿ, ಇವರಿಗೆ ಒಂದು ಜಾಸ್ತಿ ಟೈಮನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆಯನ್ನ ನೀಡ್ತಾರೆ. ಇದಾದ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಇವರಿಬ್ರು ಮದುವೆ ಆದ್ಮೇಲೆ ಚೆನ್ನಾಗಿರ್ತಾರೆ. ಸೊ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ರು ಅಂದ್ರೆ ಜಗಳ ಆಡಿದ್ದಾರೆ. ಸೊ ಜಗಳವನ್ನ ಆಡಿ ದೂರ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ತುಂಬಾ ಚರ್ಚೆಯಲ್ಲಿದ್ವು. ಆದ್ರೆ ಅದೆಲ್ಲವೂ ಸುಳ್ಳು. ಖಂಡಿತವಾಗ್ಲೂ ಇಬ್ರು ಮದುವೆ ಆದಿನಿಂದಲೂ ಕೂಡ ಇಬ್ರು ತುಂಬಾ ಚೆನ್ನಾಗಿದ್ದಾರೆ. ಇಬ್ರು ಸಂಸಾರವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಇವರ ಸಂಸಾರ ಮುಂದುವರಿಲಿ ಅಂತಕ್ಕಂಥದ್ದು ಎಲ್ಲರ ಆಶೆಯಾಗಿದೆ. ಇನ್ನು ಆಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ, ಒಂದು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇವೆ. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ನಿಜಾನ ಸುಳ್ಳ ಅಂತಕ್ಕಂಥದನ್ನು ಒಂದು ಯೋಚನೆ ಮಾಡ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಇದು ಒಂದು ಸುಳ್ಳು ಸುದ್ದಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರೇ ಸ್ವತಃ ತಾವೇ ಹೇಳ್ಕೊಳ್ತಾ ಇದ್ರು, ಏನಾದ್ರೂ ಒಂದ್ ವೇಳೆ ಗರ್ಭಿಣಿ ಆಗಿದ್ರೆ, ಒಂದ್ ವೇಳೆ ಶುಭ ಸುದ್ದಿಯನ್ನ ಕೊಟ್ಟಿದ್ರೆ, ಸೊ ಎಲ್ಲೂ ಕೂಡ ಆಂಕರ್ ಅನುಶ್ರೀ ಅವರು ಒಂದು ತಮ್ಮದೇ ಆದ ಮಾಹಿತಿಯನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಕೂಡ ಅಂದ್ರೆ ರೋಷನ್ ಆಗಿರ್ಬೋದು, ಹಾಗೆ ಒಂದು ಇವರು ಯಾರಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಆಗಿರ್ಬೋದು, ಎಲ್ಲೂ ಕೂಡ ಈ ಒಂದು ಮಾಹಿತಿಯನ್ನ ಇಬ್ರು ಕೂಡ ಹಂಚಿಕೊಂಡಿಲ್ಲ. ಸೊ ಇದುವರೆಗೂ ಯಾವುದೇ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ. ಇದು ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಇದು ಸುಳ್ಳು ಅಂತೂ ಹೇಳೋಕೆ ಆಗೋದಿಲ್ಲ. ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಅಂದ್ ಮಾತ್ರಕ್ಕೆ ಒಂದು ನಿಜ ಇದ್ದು ಸುಳ್ಳು ಕೂಡ ಆಗೋದಿಲ್ಲ. ಸೊ ಇದು ನಿಜ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ, ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.